ಹುಚ್ಚಿಡ್ದಿದ್ಯಾ? ಮ್ಯೂಸಿಕ್ ಬಂದ್ ಮಾಡಿ ಡ್ಯಾನ್ಸ್ ಮಾಡ್ತೀಯಲ್ಲ ಕತ್ತೆ. ಕತ್ತೆ ಡ್ಯಾನ್ಸ್ ಮಾಡೋದಕ್ಕೆ ಮ್ಯೂಸಿಕ್ ಅಲ್ಲ, ಡ್ಯಾನ್ಸ್ ನೋಡ್ಕೋಬೇಕಾದ ಅಗತ್ಯ ತಿಳಿತಾ? ಕತ್ತೆಗೆ ಕೆಲವೊಮ್ಮೆ ಕುದುರೆಯ ಮೆದುಳು ತಿಳಿತಾ? ಬನ್ನಿಯಾಗಿ ಮೊಸಳೆಯಾಗಿ ಬಿತ್ಕೊಂಡಿದ್ದಾನೆ. ಇದೇನು ನಿದ್ದೆ ಮಾಡೋ ಸಮಯನ? ನಾನೇ ಬಿಸ್ತೀನಿ ಅವನನ್ನ. ಇಲ್ಲೋಡು, ಬನ್ನಿಯನ್ನೆಬ್ಬಿಸೋನು ಸ್ವತಃ ಮಲಗಿದ. ಅವನು ಮಲಗಿದ್ದಲ್ಲ, ಪೆಟ್ಟು ತಿಂದು ಮೂರ್ಛೆ ಹೋಗಿದ್ದು. ಅಲ್ಲಯ್ಯ, ಆರಾಮಾಗಿ ನಿದ್ದೆ ಮಾಡೋಕು ಬಿಡಲ್ಲ. ಅರೆ ಮಧ್ಯಾಹ್ನ ಆಯ್ತು, ಎದ್ದೇಳು, ಬಹಳ ಕೆಲ್ಸ ಇದೆ. ನಾಚಿಕೆ ಆಗಲ್ವಾ? ಗೆಳೆಯನಿಗೆ ಯಾರಾದ್ರೂ ಇಷ್ಟು ಜೋರಾಗಿ ಹೊಡಿತಾರಾ? ಅಲ್ವೋ, ನನ್ ಕಿವಿಗೆ ರೆಕ್ಕೆ ತಿರುಗಿಸುವ ಅಗತ್ಯ ಏನಿತ್ತು? ಅಂದ್ರೆ ನೀನು ಎಚ್ಚರವಾಗಿದ್ದೆ, ತಿಳಿದೇ ಹೊಡೆದ್ಯಾ? ಇವತ್ತು ನಿನ್ನನ್ನು ಬಿಡಲ್ಲ ತಿಳಿತಾ? ಅಲ್ಲಯ್ಯ, ಏ ತಮ್ಮ, ಜೋರ್ದಾರ್ ಡೋರ್ ಬೆಲ್ ಹಾಗೆ ಕಿರ್ಚಾಡ್ತಿದ್ದಾನೆ. ಅರೆ ಕತ್ತೆ, ಡೋರ್ ಬೆಲ್ಲೆ ಬಾರಿಸ್ತಿರೋದು. ನೋಡಿ ಯಾರು ಬಂದ್ರು ಅಂತ. ಹೊಡಿಬೇಡ. ಅರೆ ತೆರಿತೀನಿ, ಡೋರ್ ಬೆಲ್ ಅದು ದೇವಸ್ಥಾನದ ಗಂಟೆ ಎಲ್ಲ ಬಾರಿಸ್ತಾ ಇರೋದಕ್ಕೆ. ಯಾರು ಕಾಣಿಸ್ತಿಲ್ಲ, ನರಳೋದು ಕೇಳ್ತಿದೆ. ಏನ್ ಮಾಡ್ತಿದ್ದೀಯ ನೀ? ಸಾರಿ, ನಾನು ನೋಡೇ ಇರ್ಲಿಲ್ಲ, ಅದಕ್ಕೆ ನನ್ನ ಬ್ಯಾಲೆನ್ಸ್ ಸರಿ ಇರ್ಲಿಲ್ಲ. ಅರೇ ಯಾರು ನೀವು? ಇಲ್ಲಿ ಏನ್ ಮಾಡ್ತಿದ್ದೀರಿ? ನನ್ ಮಗು, ಎಲ್ಲಿದ್ದೆ ನೀನು? ಎಷ್ಟು ಹುಡುಕಿದೆ ನಿನ್ಗಾಗಿ. ನೀವು ಯಾರು? ನಾವು ಪೋಪಟ್ನ ಅಪ್ಪ ಅಮ್ಮ. ಹಾ, ರೂಪವು ಒಂದೇ. ಕತ್ತೆ ಪ್ರತಿಗಿಳಿಯ ರೂಪ ಸೇಮ್ ಇರುತ್ತೆ ತಿಳಿತಾ? ನನಗೆ ನಿಮ್ಮ ಪರಿಚಯ ಇಲ್ಲ. ಮೋಸ ಆಯ್ತು, ಸಿಟಿ ಹೊಡಿತು. ಹೇಗೆ ಪರಿಚಯವಾಯ್ತು ಮಗು? ಬಾಲ್ಯದಲ್ಲಿ ಸಿಟ್ಟು ಮಾಡಿ ನೀನು ಮನೆ ಬಿಟ್ಟು ಹೋದೆ. ಯಾಕೆ? ಬಾಲ್ಯದಲ್ಲಿ ಇವನಿಗೆ ತಿನ್ನಕ್ಕೆ ಹಸಿಮೆಣಸು ಕೊಟ್ಟಿಲ್ಲ ನಾವು, ಆದ್ರೆ ಅವನು ಹಸಿಮೆಣಸು ತಿನ್ನೋದೇ ಇಲ್ಲ. ಅಲ್ಲೇ ಮೋಸ ಆಗಿದ್ದು. ಅವನು ಹಸಿಮೆಣಸನ್ನ ತೆಗೆಸಿದ್ದ. ಬಾಲ್ಯದಲ್ಲೇ ಇವನಿಗೆ ಹಸಿಮೆಣಸು ಕೊಡ್ಬೇಕಾಯ್ತು. ನಮ್ಮಿಂದ ತಪ್ಪಾಯ್ತು. ಸಿಟಿ ಹೊಡಿತು. ನನ್ಗ್ಯಾಕೆ ಹೀಗೆ ಅನಿಸ್ತಿದೆ? ಏನೋ ಮೋಸ ಇದೆ ಅಂತ. ಒಂದು ತಾಯಿಯ ಪ್ರೀತಿಯ ಮೇಲೆ ಸಂದೇಹ ಪಡ್ತೀಯಾ? ಇಲ್ಲ, ನಾವು ಕೇವಲ ಕನ್ಫರ್ಮ್ ಮಾಡಿಸ್ಕೊಳ್ತಿದ್ದೀವಿ. ಒಳಗೆ ಕೂತು ಮಾಡು. ಮೇಡಮ್ ಅಂತಾರೆ, ಅತಿಥಿಗಳನ್ನು ಬಾಗಿಲಲ್ಲಿ ನಿಲ್ಲಿಸಬಾರ್ದು. ಬಹಳ ಒಳ್ಳೆ ಮೇಡಮ್ ನಿಮ್ಮವರು. ನಡಿ ಒಳಗೆ ನಡಿ. ಗಡಬಡ ಆಯ್ತು, ಶಿಳ್ಳೆ ಹೊಡಿತು. ಮೋಸ ಆಯ್ತು. ಶಿಳ್ಳೆ ಹೊಡಿತು. ನಮಗೆ ಶಿಳ್ಳೆ ಕೇಳಿಸ್ಲಿಲ್ಲ. ಇಲ್ಲ, ಸಿಳ್ಳೆ ಹೊಡೆಯೋದಲ್ಲ, ಹಾಗೆ ಹೇಳೋದು ಇವರ ಅಭ್ಯಾಸ. ನಮ್ಮ ಪೋಪಡಿ ಹೇಳ್ತಾನಲ್ಲ ತಿಳಿತಾ, ಅದೇ ರೀತಿ ಅವನ ಅಪ್ಪನ ಹಾಗೇ. ನಾನ್ ನಿಮಗೆ ತಿಂಡಿ ತರ್ತೀನಿ. ನಿಮ್ಮಲ್ಲಿ ಏನಾದ್ರೂ ಪುರಾವೆ ಇದೆಯಾ ಪೋಪಟ್ ನಿಮ್ಮ ಮಗ ಅಂತ ಹೇಳಕ್ಕೆ? ಪೋಪಟ್ನ ಎಡರೆಕ್ಕೆ ಕೆಳಗೆ ಕಪ್ಪು ಗುರುತು ಇರ್ಲಿಲ್ಲ. ನನಗೂ ಇಲ್ಲ ತಿಳಿತಾ? ಅಂದ್ರೆ ಇವನು ನನ್ನ ಪೋಪಟೆ ಮಗ.
ಮೋಸ ಆಯ್ತು ಸಿಟಿ ಹೊಡಿತು ನಾನು ಮೆಣಸು ತಿನ್ನೋದನ್ನ ಆ ದಿನಾನೇ ನಿಲ್ಸಿದ್ದೆ. ಯಾವ ದಿನ ಮೆಣಸು ತಿನ್ಬೇಡ ಅಂದಿದ್ದಕ್ಕೆ ಬಾಲ್ಯದಲ್ಲಿ ಪೋಪಟ್ ಮನೆ ಬಿಟ್ಟಿದ್ದ. ವಾ, ಇಷ್ಟು ದೊಡ್ಡ ತ್ಯಾಗ ತಂದೆ ತಾಯಿ ಮಾತ್ರ ಮಾಡೋಕೆ ಸಾಧ್ಯ, ತಿಳಿತಾ? ಪೋಪಟ್ ಏನ್ ಮಾಡ್ತೀಯೋ? ಇಷ್ಟು ಫಾಸ್ಟ್ ಡಿಸಿಷನ್ ತಗೋಬೇಡ. ಏ ತಮ್ಮ, ನಿನಗ್ಯಾಕೋ ಸಂದೇಹ? ನೀನು ಕೂತು ಸಂದೇಹ ಪಡ್ತಿರು, ನಾನು ಇವರನ್ನ ತಿರ್ಗಾಡಿಸಿ ಬರ್ತೀನಿ. ತಗೋ ತಗೋ. ಇದು ಯಾರು ಹನಿ? ಅಮ್ಮ ಅಪ್ಪ. ನಾನೆಲ್ಲ ಕೇಳಿಲ್ಲ ಇಂಥ ವಿಚಿತ್ರ ಕಥೆಗಳು. ಬೆಕ್ಕಿನ ತಂದೆ ತಾಯಿ ಈ ಗಿಳಿಗಳು. ಹೊಡಿ ಚಪ್ಪಾಳೆ. ಎಂತ ಶಾಯರಿ. ಮೋಸ ಆಯ್ತು, ಸಿಳ್ಳೆ ಹೊಡಿತು. ಅಲ್ರಿ ಚಪ್ಪಾಳೆ ಏನೋ ಕೇಳಿಸ್ತು, ಆದ್ರೆ ಶಿಳ್ಳೆ ಮಾತ್ರ ಕೇಳಿಸ್ಲಿಲ್ಲ. ಇವರ ಶಿಳ್ಳೆ ಕೇಳಿಸೋದಿಲ್ಲ, ಆದ್ರೆ ಹೊಡಿತೆ ಮಾತು ಮಾತಿಯು. ನೀವಂತೂ ಬಹಳ ದೊಡ್ಡ ಕವಿಗಳು. ಅಣ್ಣ, ನೋವು ಕರಗದಾಗಲೇ ಶಾಯರಿ ಆಗತ್ತೆ, ರಬ್ಬರ್ ಕರಗದಾಗಲೇ ಟೈರ್ ಆಗತ್ತೆ. ಹೊಡಿ ಚಪ್ಪಾಳೆ. ಅರೆ, ಡ್ರೈ ಫ್ರೂಟ್ಸ್ ತಿನ್ನಿ, ಬನ್ನಿ ತಗೊಳ್ಳಿ. ಎಲ್ಲ ತಿಂದ್ರಾ? ಮೋಸ ಆಯ್ತು, ಸಿಟಿ ಹೊಡಿತು. ಎಲ್ಲ ತಿನ್ಬಾರ್ದಿತ್ತ? ಅದು ಕಿಟ್ಟಿಗೋಸ್ಕರ ಆಗಿತ್ತು. ಸಾರಿ ಮಗಳೇ. ಪರವಾಗಿಲ್ಲ, ನೀವು ಅತಿಥಿಗಳೇ. ಬಾಯ್ 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 ಬಾಯ್. ಸಂಜೆ ಆಗತ್ತಲೇ ಎಲ್ಲ ಹಕ್ಕಿಗಳು ಮರಕ್ಕೆ ಬಂದವು. ಪೋಪಟ್ನ ಅಪ್ಪ ಅಮ್ಮ ಎಲ್ಲ ಡ್ರೈ ಫ್ರೂಟ್ ತಿಂದ್ರು. ಹೊಡಿ ಚಪ್ಪಾಳೆ. ಓಹೋ, ಮೆಣಸು ಇಲ್ದೆ ನನ್ಗನ್ಸೋದೇ ಇಲ್ಲ ನಾವು ಗಿಳಿ ಅಂತ. ಗೊತ್ತಿಲ್ಲ ಈ ಬೇಕು ಪೋಪಟ್ಗೆ ಮಿರ್ಚಿ ಯಾಕೆ ಇಷ್ಟ ಇಲ್ಲ ಅಂತ. ಏನಾದ್ರೇನಂತೆ, ನಮ್ಗೆ ಅದ್ರಿಂದ ಏನಾಗ್ಬೇಕು? ನಮ್ಗೆ ಈ ಬೇವಕೂಫ್ಗಳ ಜೊತೆಗೆ ಇರೋದಕ್ಕಾಗ್ತಿದೆ. ಇನ್ನುಳಿದ ಜೀವನ ಆರಾಮಾಗಿ ಕಳಿಬಹುದು. ಆದ್ರೆ ಇವರಿಗೆ ಸಂದೇಹ ಬರಬಾರ್ದು, ಪೋಪಟ್ ನಮ್ಮ ಮಗ ಅಲ್ಲ ಅನ್ನೋದು ಗೊತ್ತಾಗೋದಿಲ್ಲ. ಆದ್ರೆ ಇವರ ಮಾಲೀಕಳಿಗೆ ಅದನ್ನ ಖಚಿತಪಡಿಸಬೇಕು. ಈಗ ನಾವು ಏನೇ ಮಾಡ್ಬೇಕಾಗಿಲ್ಲ. ಈ ಕೆಲ್ಸನ ಬೇವಕೂಫ ಪೋಪಟ್ಟೆ ಮಾಡ್ತಾನೆ. ಹೌದಾ? ಅಂದ್ರೆ ನಾನು ಹೋದ ದುಃಖದಲ್ಲಿ ನೀವು ಮೆಣಸು ತಿನ್ನೋದನ್ನ ನಿಲ್ಲಿಸಿದ್ರಿ? ಹೌದು ಮಗ. ಅಂದ್ರೆ ಕಿಚನ್ ಅಲ್ಲಿ ಏನು ಬಟಾಣಿ ತಿಂತಿದ್ರ? ಮೋಸ ಆಯ್ತು, ಚೀಟಿ ಹೊಡಿತು. ಅಂದ್ರೆ ನಾನೇನು ಪೆದ್ದನ? ನನ್ನ ಅಪ್ಪ ಅಮ್ಮ ಅಂತ ಸುಳ್ಳು ಹೇಳಿ ಜೀವನ ಎಲ್ಲ ಇಲ್ಲಿರ್ತೀರಾ? ಇಲ್ಲ ಇಲ್ಲ, ಈ ಸುಳ್ಳು ಮಾತು ನಿನಗೆ ಯಾರು ಹೇಳಿದ್ರು ಮಗ? ನೀವು ಕಿಚನ್ನಲ್ಲಿ ಮಾತಾಡ್ತಿದ್ರಲ್ಲ, ಬನ್ನಿ ಎಲ್ಲ ಮಾತನ್ನ ರೆಕಾರ್ಡ್ ಮಾಡಿ ನಮ್ಗೆ ಕೇಳಿಸಿದ. ಮೋಸ ಆಯ್ತು, ಶಿಳ್ಳೆ ಹೊಡಿತು. ಈಗ ಕೇವಲ ಮೋಸ ಆಗಿದ್ದು, ಶಿಳ್ಳೆ ಇನ್ನೂ ಹೊಡೆಯೋದಿದೆ, ತಿಳಿತಾ? ನನ್ನ ಇಮೋಷನ್ ಜೊತೆ ಆಡ್ತೀರಾ? ನನ್ನನ್ನ ಬಿಟ್ಟು ಬಿಡು ಮಗ, ನಾನ್ ನಿನ್ನ ಅಮ್ಮನ ಹಾಗೆ, ಬಿಡು. ಎದುರಿನಿಂದ ತೊಲಗಾಚೆ. ನಾನು ಮಹಿಳೆಯರ ಮೇಲೆ ಅಟ್ಯಾಕ್ ಮಾಡಲ್ಲ. ನಾನು ಮಹಿಳೆ ಆಗಿ ಬರ್ಬೇಕಿತ್ತು. ನನ್ನಿಂದ ಮೋಸ ಆಯ್ತು. ಶಿಳ್ಳೆ ಹೊಡಿತು. ಬಿಡು, ಬಿಟ್ಬಿಡು. ನನ್ ಬಿಡು ಬಿಡು. ಪೋಪಟ್ ಹೋಗ್ಲಿ ಬಿಡು ಕಣೋ, ಹೋಗ್ಲಿ. ಇವತ್ತಿನಿಂದ ಯಾರ್ದು ನಕಲಿ ಅಮ್ಮ ಅಪ್ಪ ಆಗಬೇಡಿ, ಸರಿ? ಹಾರಿ ಹೋಗಿಲಿಂದ. ಮೋಸ ಆಯ್ತು, ಶಿಳ್ಳೆ ಹೊಡಿತು. ಥ್ಯಾಂಕ್ ಯು ಬನ್ನಿ, ಥ್ಯಾಂಕ್ ಯು. ನೀನು ಇವರ ಗುಟ್ಟು ರಟ್ಟಾಗಿಸದಿದ್ರೆ ನಾನು ಜೀವನ ಎಲ್ಲ ಇವರನ್ನು ಅಪ್ಪ ಅಮ್ಮ ಅಂತ ಅಂದ್ಕೊಳ್ತಿದ್ದೆ. ಬನ್ನಿ, ನೀನು ಬಹಳ ಇಂಟೆಲಿಜೆಂಟು. ನಿನಗೆ ಹೇಗೆ ತಿಳಿಯಿತು ಅವರು ಪೋಪಟ್ನ ಅಪ್ಪ ಅಮ್ಮ ಅಲ್ಲ ಅಂತ? ನನಗೆ ಯಾಕೆ ತಿಳಿಯಲಿಲ್ಲ? ಅಲ್ಲಯ್ಯ, ನನ್ನ ಹತ್ರ ತಲೆ ಇದೆ, ತಲೆ. ಅದು ನಿಲ್ಲಲಿಲ್ಲ.